ವಿಶ್ವಕಪ್ ಮಹಾಸಮರಕ್ಕೆ ಕೌಂಟ್ ಡೌನ್ ಸ್ಟಾರ್ಟ್ ಆಗಿದೆ. ಸಂಜೆ ವಿಶ್ವಕಪ್ ಚಾಂಪಿಯನ್ ಪಟ್ಟಕ್ಕಾಗಿ ಮಹಾಕಾಳ್ಗವೇ ಹರಿದು ಹೋಗಿದೆ. ಮೋದಿ ಸ್ಟೇಡಿಯಂನಲ್ಲಿ ಚಾಂಪಿಯನ್ ಪಟ್ಟಕ್ಕಾಗಿ ಫೈಟ್ ನಡೀತಾ ಇದೆ. ಸಂಜೆ ವಿಶ್ವಕಪ್ ಚಾಂಪಿಯನ್ ಪಟ್ಟಕ್ಕಾಗಿ ಮಹಾಕಾಳ್ಗಕ್ಕೆ ರೆಡಿ ಆಗ್ತಾ ಇದೆ. ಮೋದಿ ಸ್ಟೇಡಿಯಂನಲ್ಲಿ ಚಾಂಪಿಯನ್ ಪಟ್ಟಕ್ಕಾಗಿ ಫೈಟ್ ಮಾಡೋದಕ್ಕೆ ರೆಡಿ ಆಗಿದ್ದಾರೆ. ಮೋದಿ ಸ್ಟೇಡಿಯಂನಲ್ಲಿ ಭಾರತ ನ್ಯೂಜಿಲೆಂಡ್ ರನ್ ಕಾಳ್ಗ. ಇತ್ತ ದೇವಸ್ಥಾನಗಳಲ್ಲಿ ವಿಶೇಷ ಪೂಜೆಯನ್ನು ಸಲ್ಲಿಸಿದ್ದಾರೆ ಕ್ರಿಕೆಟ್ ಫ್ಯಾನ್ಸ್. T20 ವಿಶ್ವಕಪ್ ಮಹಾಸಮರಕ್ಕೆ ಇನ್ನೇನು ಕೌಂಟ್ ಡೌನ್ ಸ್ಟಾರ್ಟ್ ಆಗ್ತಾ ಇದೆ. ಸಂಜೆ ವಿಶ್ವಕಪ್ ಚಾಂಪಿಯನ್ ಪಟ್ಟಕ್ಕಾಗಿ ಮಹಾಕಾಳ್ಗಕ್ಕೆ ಎಲ್ಲಾ ರೀತಿಯ ಸಕಲ ಸಿದ್ಧತೆಗಳು ಕೂಡ ನಡೆದಿದೆ. ಮೋದಿ ಸ್ಟೇಡಿಯಂನಲ್ಲಿ ಚಾಂಪಿಯನ್ ಪಟ್ಟಕ್ಕಾಗಿ ಫೈಟ್ ನಡೆಯೋದಕ್ಕೆ ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ. ಮೋದಿ ಸ್ಟೇಡಿಯಂನಲ್ಲಿ ಭಾರತ ನ್ಯೂಜಿಲೆಂಡ್ ರನ್ ಕಾಳಗಕ್ಕೆ ರೆಡಿ ಆಗಿದೆ. ಮಿತ ದೇವಸ್ಥಾನಗಳಲ್ಲಿ ವಿಶೇಷ ಪೂಜೆಯನ್ನ ಸಲ್ಲಿಸ್ತಾ ಇದ್ದಾರೆ ಕ್ರಿಕೆಟ್ ಫ್ಯಾನ್ಸ್. ತರಂಗ ಧ್ವಜವನ್ನ ಹಿಡಿದು ಟೀಂ ಇಂಡಿಯಾಗೆ ಶುಭ ಹಾರೈಸ್ತಾ ಇದ್ದಾರೆ ದೇವರ ಮುಂದೆ. ಅದು ಕೂಡ ಹನುಮಾನ್ ದೇವರ ಮುಂದೆ ಈಗ ತಿರಂಗ ಧ್ವಜವನ್ನ ಹಿಡಿದು ಟೀಂ ಇಂಡಿಯಾ ಗೆಲ್ಲಬೇಕು ಅಂತ ಶುಭ ಹಾರೈಸ್ತಾ ಇದ್ದಾರೆ. ಈ ಸಲವೂ ವರ್ಲ್ಡ್ ಕಪ್ ನಮ್ಮದೇ ಆಗಬೇಕು ಅಂತ ಅಭಿಮಾನಿಗಳ ಆಸೆ. ಇನ್ನು ಬೆಂಗಳೂರು, ಮಂಗಳೂರು, ಮೈಸೂರಿನಲ್ಲೂ ಕೂಡ ವಿಶೇಷ ಪೂಜೆಯನ್ನ ನಡೆಸ್ತಾ ಇದ್ದಾರೆ ಅಭಿಮಾನಿಗಳು. ಬೀದರ್, ಬಳ್ಳಾರಿ, ತುಮಕೂರು, ಹಾವೇರಿ ಜಿಲ್ಲೆಯಲ್ಲೂ ಕೂಡ ಜೈಕಾರವನ್ನ ಹಾಕ್ತಾ ಇದ್ದಾರೆ. ಗಡಿ ಜಿಲ್ಲೆ ಬೆಳಗಾವಿಯಲ್ಲೂ ಕೂಡ ಮುಗಿಲು ಮುಗ್ತಾ ಇದೆ ಸಂಭ್ರಮ. ವಿಶ್ವಾಸ ಇದೆ ನಮ್ಮ ಭಾರತೀಯ ಕ್ರಿಕೆಟ್ ತಂಡ ಅತ್ಯಂತ ಅದ್ಭುತವಾಗಿ ಇವತ್ತು ಆಟಗಳನ್ನು ಆಡಿ ವಿಶ್ವಕಪ್ಪನ್ನು ಗೆದ್ದಿದೆ. ಇವತ್ತು T20ಯ 3ನೆಯ ಚಾಂಪಿಯನ್ಶಿಪ್ನಲ್ಲಿ ಇವತ್ತು ಆಡ್ತಾ ಇದೆ. ಅದಕ್ಕೆ ನಮ್ಮ ದೇವಸ್ಥಾನ ಸಮಿತಿಯ ಎಲ್ಲ ಹಿರಿಯರು ಮತ್ತು ಎಲ್ಲ ಪ್ರಮುಖರು ಸೇರಿಕೊಂಡು ಹನುಮಾನ್ ದೇವರಲ್ಲಿ ಪೂಜೆಯನ್ನು ಮಾಡಿದ್ದೇವೆ. ನಮ್ಮೆಲ್ಲರಿಗೂ ಕೂಡ ಅಚಲವಾದಂಥ ವಿಶ್ವಾಸ ಇದೆ. ನಿಶ್ಚಿತವಾಗಿ ನಮ್ಮ ಕ್ರಿಕೆಟ್ ತಂಡ ಒಳ್ಳೆಯ ಪ್ರದರ್ಶನವನ್ನು ಮಾಡ್ತದೆ ಮತ್ತು ಚಾಂಪಿಯನ್ಶಿಪ್ಪನ್ನು ಗೆದ್ದುಕೊಂಡು ಭಾರತದ ಹೆಸರನ್ನು ಜಗತ್ತಿನಲ್ಲಿ ಮತ್ತೊಮ್ಮೆ ಹಾರಿಸ್ತದೆ ಅಂತೇಳಿ ನಮ್ಮ ಪೂರ್ಣವಾದಂಥ ವಿಶ್ವಾಸ ಇದೆ. ಯಾರ ಆಟಗಾರರು ನಿಮಗೆ ಇಷ್ಟ ಸರ್? ಅದನ್ನ ಎಲ್ಲ ಆಟಗಾರರು ನಮಗೆ ಇಷ್ಟ. ಯಾಕಂದರೆ ಪ್ರತಿಯೊಬ್ಬರು ಎಲ್ಲರೂ ಆಡಿದಾಗ ಮಾತ್ರ ನಾವು ಆಟವನ್ನು ಗೆಲ್ಲಲಿಕ್ಕೆ ಸಾಧ್ಯ. ಅದಕ್ಕೆ ಎಲ್ಲ ಆಟಗಾರರ ಮೇಲೆ ನಮಗೆ ಪೂರ್ಣವಾದಂಥ ವಿಶ್ವಾಸ ಇದೆ. ತಾವು ಚೆನ್ನಾಗಿ ಆಡ್ತಾರೆ ಮತ್ತು ಭಾರತವನ್ನು ಗೆಲ್ಲಿಸ್ತಾರೆ ವಿಶ್ವಾಸ ಇದೆ. ನಮ್ಮ ಭಾರತೀಯ ಕ್ರಿಕೆಟ್ ತಂಡ ಅತ್ಯಂತ ಅದ್ಭುತವಾಗಿ ಇವತ್ತು ಇಂಡಿಯಾ ವರ್ಸಸ್ ನ್ಯೂಜಿಲೆಂಡ್ ಫೈನಲ್ಸ್ ಇದೆ T20 ಮ್ಯಾಚಿಂದು. ಕಳೆದ ಸರ್ತಿ ಆದಂಗೆ ಹೋದ ಸತಿ ವಿರಾಟ್ ಕೊಹ್ಲಿ ಅವ್ರದ್ದು ರನ್ ಬಂದಿರಲಿಲ್ಲ. ಫೈನಲ್ಸ್ ತನಕನೂ ರೋಹಿತ್ ಶರ್ಮಾ ಅವರನ್ನು ಬ್ಯಾಕ್ ಮಾಡ್ಕೋತಾನೆ ಬಂದರು. ಈ ಸರ್ತಿ ಅದೇ ರೀತಿ ಅಭಿಷೇಕ್ ಶರ್ಮಾಯಿಂದ ಯಾವುದೇ ರನ್ ಬಂದಿಲ್ಲ. ಮಧ್ಯದಲ್ಲಿ ಒಂದು 50 ಬಂದಿದ್ದು ಬಿಟ್ಟರೆ ಯಾವುದೇ ರೀತಿ ರನ್ ಬಂದಿಲ್ಲ. ಸೊ ಅವರನ್ನು ಇವತ್ತು ಬ್ಯಾಕ್ ಮಾಡಿದ್ರೆ ಅಹಮದಾಬಾದ್ ಸ್ಟೇಡಿಯಮಲ್ಲಿ ನನಗನ್ಸೋ ಪ್ರಕಾರ ಇವತ್ತು ಒಳ್ಳೆ ಒಂದು ನಾಕ್ ಬರುತ್ತೆ ಅವ್ರ ಕಡೆಯಿಂದ. ಸಂಜು ಸ್ಯಾಮ್ಸನ್ ಸಕ್ಕತ್ತಾಗಿ ಆಡ್ತಾ ಇದ್ದಾರೆ. 2 ಮ್ಯಾಚಿಂದ ತುಂಬ ಚೆನ್ನಾಗಿ ಆಡಿದ್ದಾರೆ. ಅದಾದಮೇಲೆ ನಮ್ಮ ಬುಮ್ರಾಂದಂತೂ ಹೇಳಂಗೆ ಇಲ್ಲ. ನಾವು ಪ್ರತಿ ಸರ್ತಿ ಯಾವಾಗ ಕ್ರೂಷಿಯಲ್ ಕ್ರಂಚ್ ಸಿಚುವೇಶನ್ ಇರುತ್ತೋ ಆ ಟೈಮಲ್ಲಿ ಬಾಲ್ ಕೊಟ್ಟರೆ ಮ್ಯಾಚ್ ತೊಗೊಂಬಂದು ಕೊಡ್ತಾರೆ ನಮ್ಮ ಕೈಯಲ್ಲಿ. ಅದಾದಮೇಲೆ ಹಾರ್ದಿಕ್ ಪಾಂಡ್ಯ ಅವ್ರ ಕಾನ್ಫಿಡೆನ್ಸಿಗೆ ಯಾರು ಮ್ಯಾಚೇ ಮಾಡೋದಕ್ಕಾಗಲ್ಲ. ಅವ್ರ ಕಾನ್ಫಿಡೆನ್ಸ್ ಲೆವೆಲ್ಲಿಗೆ ಎಲ್ಲವೂ ಅವ್ರ ಪರವಾಗಿ ಆಗುತ್ತೆ ಅಂತ ನಂಬ್ತಾರೆ. ಹಾಗೆ ಅದೇ ರೀತಿ ಆಗ್ತಾ ಇದೆ ಇದುವರೆಗೂ. ಸೊ ಹಾಗಾಗಿ ಇವತ್ತು ಹೋಮ್ ಗ್ರೌಂಡ್ ಆಗಿರೋದ್ರಿಂದ ಇಂಡಿಯಾನೇ ಫೇವ್ರೇಟ್ಸು. ಇಂಡಿಯಾದವ್ರು ತುಂಬ ಚೆನ್ನಾಗಿ ಆಡ್ತಾರೆ. ಮ್ಯಾಚ್ ಮಾತ್ರ ಟಫ್ ಇರುತ್ತೆ, ಫೈಟ್ ಇರುತ್ತೆ. ಬಟ್ ಇವತ್ತಿನ ಮ್ಯಾಚ್ ಇದೆ ನ್ಯೂಜಿಲೆಂಡ್ ಹಾಗೂ ಇಂಡಿಯಾ. ಇವತ್ತು ಇಂಡಿಯಾ ಗ್ಯಾರಂಟಿ ಗೆಲ್ತಾರೆ. ಈ ಸಲನೂ ಕಪ್ ನಮ್ಮದೇ. ಲಾಸ್ಟು ನಾವೇ ಹೊಡೆದಿದ್ದೀವಿ, ಈ ಸಲನೂ ನಾವೇ ಹೊಡಿತೀವಿ. ಅದಾದ ನಂತರ ಬೌಲಿಂಗಲ್ಲಿ ತುಂಬ ಚೆನ್ನಾಗಿದೆ ನಮ್ಮ ಟೀಮು. ಇಂಡಿಯಾ ಭಾರಿ ಸ್ಟ್ರಾಂಗ್ ಇದೆ ಬೌಲಿಂಗಲ್ಲಿ. ನಮ್ಮ ಹರ್ಷ್ದೀಪ್ ಸಿಂಗು ಒಳ್ಳೆ ಸ್ವಿಂಗ್ ಹಾಕಿ ಲಾಸ್ಟ್ ಮ್ಯಾಚ್ ವಿಕೆಟ್ ಬೀಳದೇ ಇರ್ಬೋದು, ರನ್ನು ಕೊಟ್ಟಿರ್ಬೋದು. ಆದರೆ ಇವತ್ತು 100% ಹರ್ಷ್ದೀಪ್ ಸಿಂಗ್ ವಿಕೆಟ್ ತೆಗಿತಾರೆ. ಅದಾದ ನಂತರ ವರುಣ್ ಚಕ್ರವರ್ತಿ ಅವರು ಲಾಸ್ಟ್ ಮ್ಯಾಚಲ್ಲಿ ತುಂಬ ರನ್ ಹೊಡೆಸ್ಕೊಂಡ್ರು. ಆದರೆ ಈ ಮ್ಯಾಚ್ ಆಗಲ್ಲ, ನ್ಯೂಜಿಲೆಂಡ್ನ ಇವರು ಬ್ರೇಕ್ ಮಾಡ್ತಾರೆ. ಹಾಗೆ
ನಮ್ಮ ವೆಸ್ಟ್ ಇಂಡೀಸ್ ಅವರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಗೆಲ್ತೀನಿ ಅಂತ, ಬಟ್ ಆದರೆ ಅವ್ರ ಕೈಲಿ ಗೆಲ್ಲಕ್ಕಾಗಲಿಲ್ಲ. ನಮ್ಮ ಇಂಗ್ಲೆಂಡ್ ಅವರು ಸ್ಟೇಟ್ಮೆಂಟ್ ಕೊಟ್ಟರು ಗೆಲ್ತೀವಿ ಅಂತ, ಗೆಲ್ಲಕ್ಕಾಗಲಿಲ್ಲ. ಈಗ ನ್ಯೂಜಿಲ್ಯಾಂಡ್ ಅವರು ಕೊಟ್ಟಿದ್ದಾರೆ, ಗೆಲ್ಲಲ್ಲ. ಅದು ನಮಗೆ ಹೇಳ್ತಾ ಇದ್ದೀವಿ. ಆಸ್ಟ್ರೇಲಿಯಾದವರು ಕೊಟ್ಟಿದ್ರು, ಅವ್ರು ಒಂದು ಸತಿ ಏನೋ ಮಾಡಿದ್ದಾರೆ, ನಮ್ಮ ಇಂಡಿಯಾದವ್ರು ಸೋತಿದ್ದಾರೆ. ಬಟ್ ಆದರೆ ಈ ಸತಿ ಸೋಲಕ್ಕೆ ಯಾವುದೇ ಕಾರಣಕ್ಕೂ ಆಗಲ್ಲ ಅವ್ರ ಕೈಯಲ್ಲಿ, ಯಾವುದೇ ಕಾರಣಕ್ಕೂ ಗೆದ್ದೇ ಗೆಲ್ತಾರೆ ಅಂತ ನಾವು ಹೇಳ್ತಾ ಇದ್ದೀವಿ. ನಮ್ಮ ಟೀಮ್ ಕಡೆಯಿಂದ ನಾವೆಲ್ಲರಿಗೂ ವಿಶ್ ನಮ್ಮ ಇಂಡಿಯಾಗೆ. ನಮ್ಮ ವೆಸ್ಟ್ ಇಂಡೀಸ್ ಅವರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಗೆಲ್ತೀನಿ ಅಂತ, ಬಟ್ ಆದರೆ ಅವ್ರ ಕೈಲಿ ಗೆಲ್ಲಕ್ಕಾಗಲಿಲ್ಲ. ನಮ್ಮ ಇಂಗ್ಲೆಂಡ್ ಅವರು ಸ್ಟೇಟ್ಮೆಂಟ್ ಕೊಟ್ಟರು ಗೆಲ್ತೀವಿ ಅಂತ, ಗೆಲ್ಲಕ್ಕಾಗಲಿಲ್ಲ. ಈಗ ನ್ಯೂಜಿಲ್ಯಾಂಡ್ ಅವರು ಕೊಟ್ಟಿದ್ದಾರೆ, ಗೆಲ್ಲಲ್ಲ. ಅದು ನಮಗೆ ಹೇಳ್ತಾ ಇದ್ದೀವಿ. ಆಸ್ಟ್ರೇಲಿಯಾದವರು ಕೊಟ್ಟಿದ್ರು, ಅವ್ರು ಒಂದು ಸತಿ ಏನೋ ಮಾಡಿದ್ದಾರೆ, ನಮ್ಮ ಇಂಡಿಯಾದವ್ರು ಸೋತಿದ್ದಾರೆ. ಬಟ್ ಆದರೆ ಈ ಸತಿ T20 ವಿಶ್ವಕಪ್ ಇಂದು ನ್ಯೂಜಿಲೆಂಡ್ ಮತ್ತು ಭಾರತದ ನಡುವೆ ಫೈನಲ್ ಪಂದ್ಯ ನಡೆಯಲಿದೆ. ಈಗಾಗಲೇ ಕ್ವಾರ್ಟರ್ ಫೈನಲ್ ಹಾಗೂ ಸೆಮಿಫೈನಲ್ ಸತತವಾಗಿ ಜಯ ಗಳಿಸಿ ಭಾರತ ಇಂದು ಫೈನಲ್ ಪಂದ್ಯವನ್ನು ಆಡುತ್ತಿದೆ. ಈ ಫೈನಲ್ ಪಂದ್ಯದಲ್ಲಿ ಬಾಲಿಂಗ್ ಮತ್ತು ಬ್ಯಾಟಿಂಗ್ ಭಾರತದ ಬಲಿಷ್ಠವಾಗಿದೆ. ಹಾಗಾಗಿ ಭಾರತ ಸತತವಾಗಿ ವಿಜಯ ಸಾಧಿಸುವೊಂದಿಗೆ ಈಗ ಫೈನಲ್ ಪ್ರವೇಶಿಸಿದೆ. ಹಾಗಾಗಿ ಇಂದು ಭಾರತ ವಿಶ್ವಕಪ್ ಗೆಲ್ಲಲಿದೆ ಅಂತ ಹೇಳ್ತೀನಿ. ವಿಶ್ ಯು ಆಲ್ ದಿ ಬೆಸ್ಟ್ ಇಂಡಿಯಾ. T20 ವಿಶ್ವಕಪ್ನಲ್ಲಿ ಪ್ರಪ್ರಥಮ ಬಾರಿಗೆ ಎದುರು ಬದುರು ಆಗುತ್ತಿರುವಂಥ ನ್ಯೂಜಿಲೆಂಡ್ ಹಾಗೂ ಭಾರತ ಕ್ರಿಕೆಟ್ ತಂಡದ ದೈತ್ಯ ಆಟಗಾರರು ಅನೇಕ ಕ್ರೀಡಾಪಟುಗಳಿಗೆ ಒಂದು ಉತ್ಸಾಹ ತುಂಬುವುದರ ಜೊತೆಗೆ ಒಂದು ಕ್ರೀಡಾ ಮನೋಭಾವನೆಯನ್ನು ಬೀರಲಿದ್ದಾರೆ. ಇದು ರೋಚಕವಾದಂತಹ ಪಂದ್ಯವಾಗಿದ್ದು ಭಾರತೀಯರು ಈ ಆಟವನ್ನು ಗೆಲ್ಲಲೇಬೇಕಾಗಿದ್ದು ಅವರು ಗೆಲ್ಲೇ ಗೆಲ್ತಾರೆ ಅನ್ನುವಂಥ ವಿಶ್ವಾಸ ನಮಗಿದೆ. ಆಲ್ ದಿ ಬೆಸ್ಟ್ ಇಂಡಿಯಾ. T20 ಕ್ರಿಕೆಟ್ ಫೈನಲ್ಗೆ ಬಂದಿದ್ದು ಎಲ್ಲ ಆಟಗಾರರು ಚೆನ್ನಾಗಿ ಆಡಿದ್ರಿಂದ, ಅದರಿಂದ ಪ್ರತಿಯೊಬ್ಬ ಆಟಗಾರರು ಅಂದರೆ ಒಂದೊಂದು ನಮ್ಮ ಹುಲಿಗಳಿದ್ದಂಗೆ, ಒಬ್ಬರು ಆಡಿಲ್ಲ ಅಂತೇಳಿ ಇನ್ನೊಬ್ಬರು ಆಡೋಂಗಿಲ್ಲ ಅಂತೇಳಿ ಹಿಂಗೇನಿಲ್ಲ. ಅದಕ್ಕಾಗಿ ನಾವೇನಾದಂದ್ರೆ ನಮ್ಮ ದೇವಸ್ಥಾನ ವತಿಯಿಂದ ನಮ್ಮ ಈಶ್ವರ್ ಸಿಂಗ್ ಠಾಕೂರ್ ಸಾರು ಮತ್ತು ನಮ್ಮ ಪ್ರಿನ್ಸಿಪಾಲ್ ಸಾಹೇಬರಿದ್ದಾರೆ, ಎಲ್ಲರೂ ಸೇರಿಕೊಂಡು ನಮ್ಮ ದೇವರಲ್ಲಿ ಪೂಜೆ ಮಾಡಿಕೊಂಡು ಪ್ರಾರ್ಥನೆ ಮಾಡಿದ್ದೇನೆ. ಅಂದರೆ ಯಾವುದೇ ಕಾರಣಕ್ಕೂ ಏನದಂದ್ರೆ ಇವತ್ತು ನಮ್ಮ ಇಂಡಿಯಾ ಏನದಂದ್ರೆ ವರ್ಲ್ಡ್ ಕಪ್ ಎತ್ಕೊಳ್ಬೇಕು ಅಂತೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡಿದ್ದೆ. ವಿಶ್ವಾಸ ಇದೆ. ನಮ್ಮ ಭಾರತೀಯ ಕ್ರಿಕೆಟ್ ತಂಡ ಅತ್ಯಂತ ಅದ್ಭುತವಾಗಿ ಇವತ್ತು ಆಟಗಳನ್ನು ಆಡಿ ವಿಶ್ವಕಪ್ಪನ್ನು ಗೆದ್ದಿದೆ. ಇವತ್ತು T20ಯ 3ನೇ ಚಾಂಪಿಯನ್ಶಿಪ್ನಲ್ಲಿ ಇವತ್ತು ಆಡ್ತಾ ಇದೆ. ಅದಕ್ಕೆ ನಮ್ಮ ದೇವಸ್ಥಾನ ಸಮಿತಿಯ ಎಲ್ಲ ಹಿರಿಯರು ಮತ್ತು ಎಲ್ಲ ಪ್ರಮುಖರು ಸೇರಿಕೊಂಡು ಹನುಮಾನ್ ದೇವರಲ್ಲಿ ಪೂಜೆಯನ್ನು ಮಾಡಿದ್ದೇವೆ. ನಮ್ಮೆಲ್ಲರಿಗೂ ಕೂಡ ಅಚಲವಾದಂಥ ವಿಶ್ವಾಸ ಇದೆ. ನಿಶ್ಚಿತವಾಗಿ ನಮ್ಮ ಕ್ರಿಕೆಟ್ ತಂಡ ಒಳ್ಳೆಯ ಪ್ರದರ್ಶನವನ್ನು ಮಾಡ್ತದೆ ಮತ್ತು ಚಾಂಪಿಯನ್ಶಿಪ್ಪನ್ನು ಗೆದ್ದುಕೊಂಡು ಭಾರತದ ಹೆಸರನ್ನು ಜಗತ್ತಿನಲ್ಲಿ ಮತ್ತೊಮ್ಮೆ ಹಾರಿಸ್ತದೆ ಅಂತೇಳಿ ನಮ್ಮ ಪೂರ್ಣವಾದಂಥ ವಿಶ್ವಾಸ ಇದೆ. ಯಾರ ಆಟಗಾರ ನಿಮಗೆ ಇಷ್ಟ ಸರ್ ಅದು ಹೇಳ್ತೀವಿ? ಎಲ್ಲ ಆಟಗಾರರು ನಮಗೆ ಇಷ್ಟ. ಯಾಕಂದರೆ ಪ್ರತಿಯೊಬ್ಬರು ಎಲ್ಲರೂ ಆಡಿದಾಗ ಮಾತ್ರ ನಾವು ಆಟವನ್ನು ಗೆಲ್ಲಲಿಕ್ಕೆ ಸಾಧ್ಯ. ಅದಕ್ಕೆ ಎಲ್ಲ ಆಟಗಾರರ ಮೇಲೆ ನಮಗೆ ಪೂರ್ಣವಾದಂಥ ವಿಶ್ವಾಸ ಇದೆ. ತಾವು ಚೆನ್ನಾಗಿ ಆಡ್ತಾರೆ ಮತ್ತು ಭಾರತವನ್ನು ಗೆಲ್ಲಿಸ್ತಾರೆ ವಿಶ್ವಾಸ ಇದೆ. ನಮ್ಮ ಭಾರತೀಯ ಕ್ರಿಕೆಟ್ ತಂಡ ಅತ್ಯಂತ ಅದ್ಭುತವಾಗಿ ಇವತ್ತು ಆಟಗಳನ್ನು ಆಡಿ ವಿಶ್ವಕಪ್ಪನ್ನು ಗೆದ್ದಿದೆ. ಇವತ್ತು T20ಯ 3ನೇ ಚಾಂಪಿಯನ್ಶಿಪ್ನಲ್ಲಿ ಇವತ್ತು ಆಡ್ತಾ ಇದೆ. ಅದಕ್ಕೆ ನಮ್ಮ ದೇವಸ್ಥಾನ ಸಮಿತಿಯ ಎಲ್ಲ ಹಿರಿಯರು ಮತ್ತು ಎಲ್ಲ ಪ್ರಮುಖರು ಸೇರಿಕೊಂಡು ವರ್ಸಸ್ ನ್ಯೂಜಿಲೆಂಡ್ ಫೈನಲ್ಸ್ ಇದೆ. ಆಲ್ಮೋಸ್ಟ್ ಥ್ರೂ ಔಟ್ ಟೂರ್ನಮೆಂಟು ಇಂಡಿಯಾ ಸಖತ್ತಾಗಿ ಆಡ್ಕೊಂಬಂದಿದ್ದಾರೆ. ಎಲ್ಲೋ ಒಂದು ಸೌತ್ ಆಫ್ರಿಕಾ ಮೇಲೆ ಒಂದು ಲಕ್ಕಿ ಅಂತಲೇ ಹೇಳ್ಬೋದು ಅವ್ರು ಗೆದ್ದಿರೋದು. ಇನ್ನೆಲ್ಲ ಕನ್ವಿನ್ಸಿಯಾಗಿ ವಿಕ್ಟ್ರಿ ಮಾಡ್ಕೊಂಬಂದಿದ್ದಾರೆ. ಇವತ್ತು ಇಂಡಿಯಾ ವರ್ಸಸ್ ನ್ಯೂಜಿಲೆಂಡ್ ಫೀಲ್ಡಿಂಗು ಕ್ಯಾಚಿಂಗ್ ಎಫಿಷಿಯನ್ಸಿ ಕಡಿಮೆ ಇರೋದ್ರಿಂದ ಇವತ್ತೆಲ್ಲ ಓವರ್ಕಮ್ ಮಾಡಬೇಕು. ಫೀಲ್ಡಿಂಗಿಂದ ಹಿಡಿದು ಬ್ಯಾಟಿಂಗ್ ಬೌಲಿಂಗ್ ಎಲ್ಲ ಚೆನ್ನಾಗೇ ನಡೀತಾ ಇದೆ. ಯಾವುದೂ ಯೋಚನೆ ಮಾಡ್ಕೊಂಡು ಮಾಮೂಲಿ ಹೆಂಗೆ ಆಡ್ತಿದ್ರೋ ಅವ್ರನ್ನ ನೋಡ್ಕೊಂಡು ಆಡ್ಕೊಂಡ್ರೆ ಆರಾಮ್ಸೆ ಚಾಂಪಿಯನ್ಸ್ ಆಗ್ಬೋದು. ನ್ಯೂಜಿಲೆಂಡ್ದು ಬೌಲಿಂಗ್ ಲಾಸ್ಟಿಗೆ ಡೆತ್ ಓವರ್ಸ್ ಅಷ್ಟೊಂದು ಸ್ಟ್ರಾಂಗ್ ಇಲ್ಲ. ಇವ್ರದ್ದು ಅದನ್ನು ಓವರ್ಕಮ್ ಮಾಡಿದ್ರೆ ಲಾಸ್ಟಿಗೆ ಬ್ಯಾಟ್ಸ್ಮನ್ಸು ಡೆತ್ ಓವರ್ಸಲ್ಲಿ ಓವರ್ಕಮ್ ಮಾಡಿದ್ರೆ ಚೆನ್ನಾಗಿ ಆಡ್ಬೋದು. ಮೊದಲು ವುಮೆನ್ಸ್ ಕ್ರಿಕೆಟಿಗೆ ಜಾಸ್ತಿ ಪ್ರಾಮಿನೆನ್ಸ್ ಕೊಡ್ತಿರಲಿಲ್ಲ, ಬಟ್ ಇವಾಗ ಸ್ಟಾರ್ಟ್ ಮಾಡಿದ್ದಾರೆ. ಆ್ಯಂಡ್ ಲಾಸ್ಟ್ 5 ಇಯರ್ಸಿಂದ. ಆ್ಯಂಡ್ ಇವಾಗ ವುಮೆನ್ಸು ತುಂಬ ಚೆನ್ನಾಗಿ ಆಡಿಬಿಟ್ಟು ಚಾಂಪಿಯನ್ಸ್ ಆಗ್ತಿದ್ದಾರೆ. ಮೆನ್ಸು ತುಂಬ ಸಪೋರ್ಟ್ ಮಾಡಿದರು ನಮಗೆ ಮ್ಯಾಚಸ್ ನಡಿಬೇಕಾದ್ರೆ. ಎಸ್ಪೆಷಲಿ ಸೂರ್ಯಕುಮಾರ್ ಯಾದವ್ ತುಂಬ ಸಪೋರ್ಟ್ ಮಾಡಿದರು ವುಮೆನ್ಸಿಗೆ. ಇವಾಗ ನಾವು ಮೆನ್ಸ್ ಕ್ರಿಕೆಟಿಗೆ ತುಂಬ ಸಪೋರ್ಟ್ ಮಾಡ್ತಿದ್ದೀವಿ. ನಮ್ಮ ಪೇರೆಂಟ್ಸು ಸಪೋರ್ಟ್ ಮಾಡಿಬಿಟ್ಟು ನಮಗೆ ಪ್ರಾಕ್ಟೀಸ್ ಮಾಡಿಸ್ತಿದ್ದಾರೆ ಫ್ಯೂಚರಲ್ಲಿ ವುಮೆನ್ಸ್ ಜಾಸ್ತಿ ಆಡಬೇಕು ಅಂತ. ಇವತ್ತು ಇಂಡಿಯಾ ವರ್ಸಸ್ ನ್ಯೂಜಿಲೆಂಡಿಗೆ ನಾವು ತುಂಬ ವೇಟ್ ಮಾಡ್ತಿದ್ದೀವಿ, 7 ಗಂಟೆ ಬೇಗ ಆಗಲಿ ಅಂತ ನೋಡೋಕ್ಕೆ ತುಂಬ ಕಾಯ್ತಿದ್ದೀವಿ. ಇಂಡಿಯಾ ಟೀಮಲ್ಲಿ ತುಂಬ ನಂಬಿಕೆ ಇದೆ ಗೆಲ್ತಾರೆ ಅಂತ.
ಎವ್ರಿಥಿಂಗ್ ಈಸ್ ಸಪೋರ್ಟಿಂಗ್ ಅಸ್ ಕೈಂಡ್ ಆಫ್ ಫೀಲಿಂಗ್. ಯಾಕೆ ಅವರು ಟಫ್ ಇಂಡಿಯಾ ಮತ್ತು ನ್ಯೂಜಿಲೆಂಡ್ ಹೌದು, ತುಂಬ ಮ್ಯಾಚ್ ಇದೆ ಇವಾಗ. ಇಂಡಿಯಾ ನ್ಯೂಜಿಲೆಂಡ್ ಫೈನಲ್ ಮ್ಯಾಚ್ ಇದೆ. ನಾಳೆ ಇಂಡಿಯಾನೇ ವಿನ್ ಆಗಬೇಕು. ಸಂಜು ಸ್ಯಾಮ್ಸನ್ ಆಗಿರ್ಬೋದು, ಅಭಿಷೇಕ್ ಶರ್ಮಾ ಆಗಿರ್ಬೋದು, ಸೂರ್ಯಕುಮಾರ್ ಚೆನ್ನಾಗಿ ಆಡ್ತಾರೆ ಅಂತ ನಂಬಿಕೆ ಇದೆ. ಬೌಲಿಂಗ್ ಎಲ್ಲ ಚೆನ್ನಾಗಿ T20 ವಿಶ್ವಕಪ್ ಮಹಾಸಮರಕ್ಕೆ ಒಂದು ಕಡೆ ಕೌಂಟ್ಡೌನ್ ಸ್ಟಾರ್ಟ್ ಆಗ್ತಾ ಇದ್ರೆ, ಇನ್ನು ಅಭಿಮಾನಿಗಳಲ್ಲಿ ಅಂದರೆ ಈ ಕ್ರಿಕೆಟ್ ಅಭಿಮಾನಿಗಳಲ್ಲಿ ಒಂದು ಕಡೆ ಕಳೆಗಟ್ತಾ ಇದೆ. ಯಾಕಂದರೆ 7 ಗಂಟೆ ಯಾವಾಗ ಆಗುತ್ತೆ ಕಾತರದಿಂದ ಕಾಯ್ತಾ ಇದ್ದಾರೆ, ಹೇಗೆ ಆಡುತ್ತೆ ನಮ್ಮ ಟೀಮ್ ಇಂಡಿಯಾ ವರ್ಸಸ್ ನ್ಯೂಜಿಲ್ಯಾಂಡ್ ಅಂತ. ಹಾಗಾಗಿ ಈ ಕ್ರಿಕೆಟ್ ಪಂದ್ಯಾವಳಿನ ಕಣ್ತುಂಬಿಕೊಳ್ಳಲು ಒಂದು ಕಡೆ ಅಭಿಮಾನಿಗಳು ಕೂಡ ಅಷ್ಟೇ ಕಾತರದಿಂದ ಕಾಯ್ತಾ ಇದ್ದಾರೆ. ಜೊತೆಗೆ ಮೋದಿ ಸ್ಟೇಡಿಯಂನಲ್ಲಿ ಚಾಂಪಿಯನ್ ಪಟ್ಟಕ್ಕಾಗಿ ಫೈಟ್ ನಡೆಯುವಂತಹ ಮಧ್ಯೆ ಯಾರು ಪಟ್ಟಕ್ಕೇರ್ತಾರೆ ಅನ್ನೋದೇ ಈಗ ಕುತೂಹಲ ಮೂಡಿಸ್ತಾ ಇರೋದು. ಆದರೆ ಕ್ರಿಕೆಟ್ ಪ್ರೇಮಿಕರಲ್ಲಿ ಇರುವಂಥದ್ದು ಒಂದೇ ಭರವಸೆ, ನಮ್ಮ ಟೀಮ್ ಇಂಡಿಯಾ ಗೆದ್ದೇ ಗೆಲ್ಲುತ್ತೆ. ಯಾವಾಗಲೂ ನಮ್ಮ ಟೀಮ್ ಇಂಡಿಯಾ ಅಂದರೆ ಈ ಹಿಂದೆ ಕೂಡ T20ನಲ್ಲಿ ನಮ್ಮ ಟೀಮ್ ಇಂಡಿಯಾ ಗೆದ್ದಿದೆ, ಈ ಸಲ ಕೂಡ ಕಪ್ ನಮ್ಮದೇ ಆಗುತ್ತೆ ಅನ್ನೋ ಭರವಸೆ ಕ್ರಿಕೆಟ್ ಅಭಿಮಾನಿಗಳಲ್ಲಿ ಇರೋದು. ಇನ್ನು ಮತ್ತೊಂದು ಕಡೆ ದೇವಸ್ಥಾನಗಳಲ್ಲಿ ತಿರಂಗ ಧ್ವಜವನ್ನು ಹಿಡಿದುಕೊಂಡು ಪೂಜೆಯನ್ನು ಮಾಡ್ತಾ ಇದ್ರು. ಹಾಗೆ ಭಕ್ತಾದಿಗಳು ಅನ್ನೋದಕ್ಕಿಂತ ಹೆಚ್ಚಾಗಿ ಒಂದು ರೀತಿ ಕ್ರಿಕೆಟ್ ಭಕ್ತಾದಿಗಳು ಇವರು ಅಭಿಮಾನಿಗಳು ಅಂತಂದರೆ ತಪ್ಪಾಗಲಾರ್ದು. ಸೊ ಈ ಕ್ರಿಕೆಟ್ನ ಅಭಿಮಾನಿಗಳು ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಕೈಂಕರ್ಯಗಳನ್ನು ಹಮ್ಮಿಕೊಂಡು ಪೂಜೆಯನ್ನು ಮಾಡಿಸಿ ಈ ಸಲ ಟೀಮ್ ಇಂಡಿಯಾ T20ಯಲ್ಲಿ ವಿನ್ ಆಗಬೇಕು, ಪಟ್ಟವನ್ನು ಏರಬೇಕು, ಈ ಸಲ ಕೂಡ ಕಪ್ ನಮ್ಮದೇ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಪೂಜಾ ಕೈಂಕರ್ಯಗಳು ಕೂಡ ಭಾರಿ ಜೋರಾಗಿ ನಡೀತಾ ಇದೆ.